ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತಹ ವಿಡಿಯೋ ಸಾಧ್ಯ ಆದರೆ ಕೊನೆವರೆಗೂ ನೋಡಿ. ಅತ್ಯಂತ ಸರಳವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸ್ತಾ ಹೋಗ್ತೇನೆ. ಬಂಧುಗಳೇ, ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಹೈದರಾಬಾದ್ನಲ್ಲಿ ಮಾತನಾಡುವಾಗ ಒಂದು 8 ರಿಂದ 9 ಘೋಷಣೆಯನ್ನ ಮಾಡಿದ್ರು. ಅಥವಾ ಅವರು ಮಾತನಾಡಿದಂಥ ಆ ವಿಚಾರಗಳಿತ್ತಲ್ಲ, ಈಗ ಸಹಜವಾಗಿ ದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಹಜವಾಗಿ ದೇಶದ ಜನರಲ್ಲಿ ಆತಂಕವೂ ಕೂಡ ಶುರುವಾಗಿದೆ. ಏನೇನು ಮಾತನಾಡಿದ್ರು ಅಂತ ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಾಗಲೇ ಗಮನಿಸಿರಬಹುದು. ಪ್ರಮುಖವಾಗಿ ಅವ್ರು ಹೇಳಿದಂಥ ವಿಚಾರ ಏನಪ್ಪಾ ಅಂದ್ರೆ, ಕರೋನಾ ಟೈಮ್ನಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ತಾ ಇದ್ವಿ ಅದು ಮತ್ತೊಮ್ಮೆ ಈಗ ಶುರು ಮಾಡಬೇಕು ಅಂತ. ವರ್ಕ್ ಫ್ರಮ್ ಹೋಮು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ತೈಲವನ್ನು ಉಳಿಸೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿ, ಸ್ವದೇಶಿ ವಸ್ತುಗಳ ಇದನ್ನ ಬಳಕೆಯನ್ನು ಜಾಸ್ತಿ ಮಾಡಿ, ಈ ರೀತಿಯಲ್ಲಿ ಒಂದಷ್ಟು ಕರೆಯನ್ನು ಕೊಟ್ಟರು. 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ ಎನ್ನುವಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನು ಹೇಳಿದ್ರು ಎನ್ನುವಂಥ ರೀತಿಯಲ್ಲಿ ಇದೊಂದು ಹೇಳಿದ್ರು. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಸದ್ಯದಲ್ಲೇ ಜಾಸ್ತಿ ಆಗುತ್ತೆ ಎನ್ನುವಂಥ ಸುಳಿವನ್ನ ಈ ಮೂಲಕ ಕೊಡ್ತಾ ಹೋದ್ರು. ಮುಂದೊಂದು ದಿನ ದೇಶದಲ್ಲಿ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಈಗಲೇ ನಾವು ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಬೇಕು ಎನ್ನುವಂಥ ರೀತಿಯಲ್ಲೂ ಕೂಡ ಕರೆಯನ್ನ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಮಾತನಾಡ್ತಿದ್ದ ಹಾಗೆ ಸಹಜವಾಗಿ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಿಂದ ವಿಪಕ್ಷಗಳು ಕೂಡ ಸಹಜವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾವೆ. ಅವರ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು, ಏನಾಗಿದೆ ಹಾಗಾದ್ರೆ ದೇಶದಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ? ತಕ್ಷಣವೇ ಸಂಸತ್ ಅಧಿವೇಶನವನ್ನ ಕರೆದು ಜನರ ಮುಂದೆ ಅದನ್ನ ಬಿಡಿಸಿ ಹೇಳುವಂತ ಕೆಲಸವನ್ನ ಮಾಡಿ ಮುಚ್ಚಿಡಬೇಡಿ ಎನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ರೀತಿಯಲ್ಲಿ, ನೀವು ಇಷ್ಟು ದಿನಗಳಾಯ್ತಲ್ಲ ಯುದ್ಧ ಶುರುವಾಗಿ, ಇಂಧನ ಭದ್ರತೆಯ ಸಂಬಂಧಪಟ್ಟ ಹಾಗಾದ್ರೆ ಕ್ರಮ ತೆಗೆದುಕೊಳ್ಳಿಲ್ವಾ? ಮಧ್ಯಪ್ರಾಚ್ಯ ರಾಷ್ಟ್ರಗಳ ಹೊರತಾಗಿ ಆಲ್ಟರ್ನೇಟಿವ್ ಏನ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ? ಈ ರೀತಿಯಲ್ಲೂ ಕೂಡ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾವೆ. ಓಕೆ, ನಾವೀಗ ಮೋದಿಯ ಘೋಷಣೆಯ ವಿಚಾರಕ್ಕೆ ಬರೋಣ. ಅದಕ್ಕೂ ಮುನ್ನ ಸದ್ಯದಲ್ಲಿ ದೇಶದ ಪರಿಸ್ಥಿತಿ ಏನೇನಿದೆ ಅಥವಾ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೋದಿ ಈ ರೀತಿಯ ಕರೆ ಕೊಟ್ಟಿದ್ದು ಯಾಕೆ ಅಂದ್ರೆ, ಅದು ಮಧ್ಯಪ್ರಾಚ್ಯಗಳ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಸಾಕಷ್ಟು ದಿನಗಳಾಯ್ತು. ಸದ್ಯಕ್ಕಂತೂ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹರ್ಮುಜ್ ಜಲಸಂಧಿಯಲ್ಲಿ ಈಗಲೂ ಕೂಡ ಒಂದು ರೀತಿಯಲ್ಲಿ ಅನಿಶ್ಚಿತತೆಯ ವಾತಾವರಣ ಇದೆ. ಹಡಗುಗಳು ಅಲ್ಲಿಂದ ಮೂವ್ ಆಗ್ತಾ ಇಲ್ಲ. ಅಲ್ಲಿ ಏನು ಪರಿಸ್ಥಿತಿ ಇದೆ ನೀವು ಈಗಾಗಲೇ ಗಮನಿಸ್ತಾನೆ ಇದ್ದೀರಿ. ಈ ಹರ್ಮುಜ್ ಜಲಸಂಧಿಯಿಂದಾಗಿ ನಾವು ಮಧ್ಯಪ್ರಾಚ್ಯದ ಮೇಲೆ ವಿಪರೀತ ಕಚ್ಚಾ ತೈಲಕ್ಕೆ ಡಿಪೆಂಡ್ ಆದ ಕಾರಣಕ್ಕಾಗಿ ನಮಗೆ ಈಗಾಗಲೇ ಕಚ್ಚಾ ತೈಲದ ಸಮಸ್ಯೆ ಉಂಟಾಗಿದೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದರಿಂದ ನಮ್ಮ ದೇಶದಲ್ಲಿ ಆದಂತ ಪರಿಣಾಮಗಳು ಏನೇನು? ಒಂದು, ಜಾಗತಿಕವಾಗಿ ಒಂದು ಬ್ಯಾರಲ್ಗೆ $120 ಆಸುಪಾಸು. ಯುದ್ಧ ಶುರುವಾಗೋಕ್ಕೂ ಮುನ್ನ 70 ಇತ್ತಲ್ಲ, ಅದೀಗ 170 ಆಸುಪಾಸಿಗೆ ಬಂದು ನಿಂತಹ ಕಾರಣಕ್ಕಾಗಿ ನಮ್ಮಲ್ಲಿ ಒಂದಷ್ಟು ರೀತಿಯಾದಂಥ ಕ್ರಮವನ್ನು ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಅದೇನು ಮಾಡಿದ್ರು ಅಂದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎನ್ನುವಂತಹ ಕಾರಣಕ್ಕಾಗಿ, ಅದು ಬೇರೆ ಬೇರೆ ರೀಸನ್ ಇರಬಹುದು, ಎಲೆಕ್ಷನ್ ಎನ್ನುವಂಥ ಕಾರಣಕ್ಕೂ ಇರಬಹುದು ಅಥವಾ ನಿಜವಾಗ್ಲೂ ಜನರ ಮೇಲೆ ಕಾಳಜಿಯ ಕಾರಣಕ್ಕಾಗಿಯೂ ಇರಬಹುದು. ಒಟ್ಟಾರೆಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅಬಕಾರಿ ಸುಂಕವನ್ನ ಇಳಿಸಲಾಯಿತು. ಈ ಮೂಲಕ ತೈಲ ಕಂಪನಿಗಳಿಗೆ ವಿಪರೀತ ನಷ್ಟ ಆಗ್ತಾ ಇತ್ತಲ್ಲ, ಅದನ್ನ ಸರಿದೂಗಿಸೋದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಅದರ ಆಚೆಗೆ ರಷ್ಯಾದಿಂದ ತೈಲ ಖರೀದಿಯ ಸಂಬಂಧ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು. ಏನೇ ಆದರೂ ಕೂಡ ಕಚ್ಚಾ ತೈಲದ ವಿಚಾರದಲ್ಲಿ ಈಗಾಗಲೇ ಒಂದಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ. ಈ ಕಾರಣಕ್ಕಾಗಿಯೇ ನಮ್ಮಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಯಿತು, ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು, ಒಂದು ವಿಚಾರ. ಅದಾದ ಬಳಿಕ ಆಟೋ ಗ್ಯಾಸ್ಗಳ ಸಮಸ್ಯೆ ಆಯಿತು, ಅವರು ದಿನಗಟ್ಟಲೆ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂತಿಮವಾಗಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏನಾಯಿತು ಅಂತಂದ್ರೆ, ದಿಢೀರ್ ಅಂತೇಳಿ 933 ಹೆಚ್ಚಳ ಆಗೋಯ್ತು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 933. ಹೀಗಾಗಿ ಬೆಂಗಳೂರಿನಲ್ಲಿ 3152ಕ್ಕೆ ಬಂದು ತಲುಪಿ ಬಿಟ್ಟಿದೆ. ಈ ರೀತಿಯಾಗಿ ಮಧ್ಯಪ್ರಾಚ್ಯದ ಯುದ್ಧದಿಂದ ಇದು ನಮ್ಮ ಮೇಲೆ ಆದಂತ ಇಂಪ್ಯಾಕ್ಟ್. ಪೆಟ್ರೋಲ್ ಡೀಸೆಲ್ ಬೆಲೆ ಇಲ್ಲಿವರೆಗೂ ಕೂಡ ಜಾಸ್ತಿ ಆಗಿಲ್ಲ. ಅಬಕಾರಿ ಸುಂಕವನ್ನ ಕಡಿತ ಮಾಡುವ ಮೂಲಕ ತೈಲ ಕಂಪನಿಗಳಿಗೆ ಆಗ್ತಿದ್ದಂಥ ನಷ್ಟವನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ, ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ 10 ರಿಂದ 12 ರೂಪಾಯಿ 2 ಕಂತುಗಳಲ್ಲಿ ಹೆಚ್ಚಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ನಾವೀಗಾಗಲೇ ಮಾನಸಿಕವಾಗಿ ಸಿದ್ಧರಾಗಲೇಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತಾದ್ರೆ ಅದರ ಇಂಪ್ಯಾಕ್ಟ್ ನಮ್ಮ ಅಡುಗೆ ಮನೆಗೂ ತಟ್ಟುತ್ತೆ, ನಮ್ಮ ಜೇಬನ್ನು ಕೂಡ ಸುಡುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾಗಿ ಗೊತ್ತೇ ಇದೆ. ಇನ್ನೊಂದು ಕಡೆಯಿಂದ ರೂಪಾಯಿ ಮೌಲ್ಯ ಯಾವ ರೀತಿಯಾಗಿ ಕುಸಿತಾ ಇದೆ ಅನ್ನೋದು ನೀವು ಗಮನಿಸ್ತಾನೆ ಇದ್ದೀರಿ. ಡಾಲರ್ ಎದುರು ರೂಪಾಯಿ ಮೌಲ್ಯ 94-95 ಆಸುಪಾಸಿಗೆ ಬಂದು ತಲುಪಿದೆ. ರೂಪಾಯಿ ಮೌಲ್ಯ ಕುಸಿತು ಅಂತಾದ್ರೆ ಅದು ಕೂಡ ನಮ್ಮ ಜೇಬನ್ನ ಸುಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಪ್ರಧಾನಿ ಮೋದಿ ಕರೆ ಕೊಟ್ಟಂತ ವಿಚಾರಕ್ಕೆ ಬರೋಣ. ಏನೇನು ಹೇಳ್ತಾ ಹೋದ್ರು ಅಂತ ಹೇಳಿ ಪ್ರಮುಖವಾಗಿ ಅವರು ಪ್ರಸ್ತಾಪವನ್ನು ಮಾಡಿದ್ದು ಪಾಯಿಂಟ್ ನಂಬರ್ 1, ಕರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಅನ್ನ ಮರುಜಾರಿ ಮಾಡಿ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತ. ಅದರ ಅರ್ಥ, ನೀವು ಹೊರಗಡೆ ಹೋದ ಸಂದರ್ಭದಲ್ಲಿ ವೆಹಿಕಲ್ಸ್ ಗಳನ್ನ ಬಳಸ್ತೀರಿ. ವೆಹಿಕಲ್ಸ್ ಅನ್ನ ಬಳಸಿದ್ರಿ ಅಂತಾದ್ರೆ ಪೆಟ್ರೋಲ್ ಡೀಸೆಲ್ ಅನ್ನ ಹೆಚ್ಚು ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಿ. ಪೆಟ್ರೋಲ್ ಡೀಸೆಲ್ ಅನ್ನ ಹೆಚ್ಚು ಕನ್ಸ್ಯೂಮ್ ಮಾಡಿದ್ರಿ ಅಂತಾದ್ರೆ
ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಉಂಟಾಗುತ್ತೆ. ಅದಕ್ಕಿಂತಲೂ ಮಿಗಿಲಾಗಿ ನಾವು ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳಿ ಕರಿತೀವಿ, ಅಥವಾ ವಿದೇಶಿ ವಿನಿಮಯ ವಿಚಾರ ಇದೆಯಲ್ಲ, ವಿದೇಶಿ ವಿನಿಮಯ ರಿಸರ್ವ್ ಆಗಿರುತ್ತಲ್ಲ. ಇನ್ನು ಸರಳವಾಗಿ ನಿಮಗೆ ವಿವರಿಸ್ತಾ ಹೋಗೋದಾದ್ರೆ, ನಾವೀಗ ಈ ಪೆಟ್ರೋಲು ಡೀಸೆಲು ಇದರ ಮೇಲೆ ವಿದೇಶಕ್ಕೆ ವಿಪರೀತ ಡಿಪೆಂಡ್ ಆಗಿದ್ದೇವೆ. ಅಡುಗೆ ಎಣ್ಣೆ, ರಸಗೊಬ್ಬರ ಇದೆಲ್ಲದಕ್ಕೂ ಕೂಡ. ಇದೆಲ್ಲವನ್ನು ಕೂಡ ನಾವು ಕೊಂಡುಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ನಮ್ಮ ಹತ್ರ ಇರುವಂತ ಡಾಲರ್ ರಿಸರ್ವ್ ಏನಿದೆ ಅದನ್ನ ವ್ಯಯಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಅಂದ್ರೆ ಹೆಚ್ಚೆಚ್ಚು ಡಾಲರ್ ಅನ್ನ ನಾವು ಬಳಸಬೇಕಾಗತ್ತೆ. ಹೆಚ್ಚೆಚ್ಚು ಡಾಲರ್ ಬಳಸಿದ ಹಾಗೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಬಳಿ ಇರುವಂತ ಡಾಲರ್ ಸಂಗ್ರಹವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಬಳಿ ಡಾಲರ್ ಸಂಗ್ರಹ ಜಾಸ್ತಿ ಆಗಬೇಕು ಅಂದ್ರೆ ಏನಾಗಬೇಕು? ನಾವು ಹೆಚ್ಚು ರಫ್ತು ಮಾಡಬೇಕು. ನಮ್ಮ ಬಳಿ ಇರುವಂತ ವಸ್ತುಗಳನ್ನು ಹೆಚ್ಚೆಚ್ಚು ವಿದೇಶಕ್ಕೆ ಕಳಿಸಬೇಕು. ವಿದೇಶಕ್ಕೆ ನಮ್ಮ ಬಳಿ ಇರುವಂತ ವಸ್ತುಗಳನ್ನು ಕಳಿಸಿದಾಗ ನಮ್ಮ ಬಳಿ ಡಾಲರ್ ಸಂಗ್ರಹ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಡಾಲರ್ ಮೂಲಕವೇ ವ್ಯಾಪಾರ ವಹಿವಾಟೆಲ್ಲವೂ ಕೂಡ ನಡೆಯುತ್ತಲ್ಲ. ಆದ್ರೆ ಈಗಾಗಿರುವಂತ ಸಮಸ್ಯೆ ಏನು? ರಫ್ತು ಕಡಿಮೆ ಆಗ್ತಿದೆ. ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ನಾವು ಹೆಚ್ಚು ವಸ್ತುಗಳನ್ನು ವಿದೇಶಕ್ಕೆ ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಆ ಕಡೆಯಿಂದ ಹೆಚ್ಚೆಚ್ಚು ವಸ್ತುಗಳನ್ನ ಆಮದು ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯ ಇದೆ. ಅಂದ್ರೆ ಅದರ ಅರ್ಥ ನಮ್ಮ ಬಳಿ ಇರುವಂತ ಡಾಲರ್ ಸಂಗ್ರಹ ಕಡಿಮೆ ಆಗ್ತಾ ಇದೆ, ನಮ್ಮಿಂದ ಹೊರಗಡೆ ಹೋಗ್ತಿರುವಂತ ಡಾಲರ್ ಹೆಚ್ಚಾಗ್ತಾ ಇದೆ. ಡಾಲರ್ ಸಂಗ್ರಹ ಕಡಿಮೆ ಆದಷ್ಟು ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಡಾಲರ್ ಸ್ಟ್ರಾಂಗ್ ಆದಷ್ಟು ಏನಾಗುತ್ತೆ ಅಂದ್ರೆ ರೂಪಾಯಿ ಮೌಲ್ಯ ಕುಸಿಯೋದಿಕ್ಕೆ ಶುರುವಾಗುತ್ತೆ. ಅದರ ಅರ್ಥ ರೂಪಾಯಿ ಮೌಲ್ಯ ಕುಸಿತು ಅಂತಾದ್ರೆ ಬೆಲೆ ಎಲ್ಲವೂ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಹೆಚ್ಚು ಆಮದು ಮಾಡಿಕೊಳ್ಳೋದು ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ. ಈ ರೂಪಾಯಿ ಮೌಲ್ಯ ಕುಸಿದಾಗ ಏನಾಗುತ್ತೆ ಅಂದ್ರೆ ನಾವು $1ಗೆ ಕೊಡ್ತಾ ಇದ್ದಂತ ರೂಪಾಯಿ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಿಂದೆ ಏನ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ, ಸ್ವಲ್ಪ ದಿನಗಳ ಹಿಂದೆ $1ಗೆ 90 ರೂಪಾಯಿ ಕೊಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ಆಗ ಒಂದು ಹಂತಕ್ಕೆ ಡಾಲರ್ನ ಇದಿತ್ತು, ಆಗಲೂ ಡಾಲರ್ ಸ್ಟ್ರಾಂಗ್ ಇತ್ತು, ಅದ್ರ ಒಂದು ಹಂತಕ್ಕಿತ್ತು. ಆದ್ರೆ ಈಗೇನಾಗಿದೆ, ಡಾಲರ್ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ, ಡಾಲರ್ ಮೌಲ್ಯ ಜಾಸ್ತಿ ಆಗ್ಬಿಟ್ಟಿದೆ. ಈಗ $1ಗೆ ನಾವು ಕೊಡುವಂತ ರೂಪಾಯಿ ಎಷ್ಟು ಹೇಳಿ 95ಕ್ಕೆ ಬಂದು ತಲುಪಿದೆ. ಮುಂಚೆ 90ಕ್ಕೆ ಕೊಡ್ತಾ ಇದ್ವಲ್ಲ, ಈಗ 95 ಕೊಡ್ತೀವಿ. ಅಂದ್ರೆ ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚು ಹಣವನ್ನ ವ್ಯಯಿಸಬೇಕಾದಂತ ಪರಿಸ್ಥಿತಿ ಇದೆ. ಅಂದರೆ ಅದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಹೀಗಾಗಿ ಮೋದಿ ಹೇಳ್ತಾ ಇರೋದೇನು? ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಿ, ಈ ಮೂಲಕ ನೀವು ಏನ್ ಮಾಡಿ ಅಂತಂದ್ರೆ ಈ ವಿದೇಶಿ ವಿನಿಮಯವನ್ನ ಉಳಿಸುವಂತ ಕೆಲಸವನ್ನ ಮಾಡಿ. ವಿದೇಶಿ ವಿನಿಮಯ ಮೀಸಲು ಅಂತ ಏನ್ ಕರಿತೀವಿ, ಅಥವಾ ಫಾರಿನ್ ರಿಸರ್ವ್ ಎಕ್ಸ್ಚೇಂಜ್ ಅಂತ ಏನು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಏನ್ ಕರಿತೀವಿ, ಅದನ್ನ ಉಳಿಸುವಂತ ಕೆಲಸವನ್ನ ಮಾಡಿ ಅಂತ ಕರೆ ಕೊಡ್ತಾ ಇದ್ದಾರೆ. ಈ ಮೂಲಕ ವರ್ಕ್ ಫ್ರಮ್ ಹೋಮ್ ಮಾಡಿ ಅನ್ನೋದು ಮೊದಲ ಕರೆ ಆಗಿದೆ. ಎರಡನೆಯದ್ದು, ಆನ್ಲೈನ್ ಮತ್ತೆ ವರ್ಚುವಲ್ ಆಗಿ ಸಭೆಗಳನ್ನು ನಡೆಸಿ, ಅಂದ್ರೆ ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಿ ಎನ್ನುವಂತ ರೀತಿಯಲ್ಲಿ. ಅದೇ ಅರ್ಥ. ಸ್ವಂತ ವಾಹನವನ್ನ ಬಿಟ್ಟು ಬಸ್, ಮೆಟ್ರೋ, ರೈಲನ್ನ ಬಳಸಿ. ಸ್ವಂತ ವಾಹನಗಳನ್ನು ಬಳಸಿದ್ರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ. ಹೀಗಾಗಿ ಕಾರ್ ಪೋಲಿಂಗ್ ಅದೆಲ್ಲವನ್ನು ಕೂಡ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅನಗತ್ಯ ವಿದೇಶಿ ಪ್ರವಾಸ, ವಿದೇಶಿ ಮದುವೆಯನ್ನ ಬಿಡಿ ಅಂತ ಹೇಳಿ. ನಾವು ಹೊರಗಡೆ ಓಡಾಡದಷ್ಟು, ಫ್ಲೈಟ್ ನಲ್ಲಿ ಓಡಾಡದಷ್ಟು ಹೆಚ್ಚೆಚ್ಚು ಡಾಲರ್ ಅನ್ನ ವ್ಯಯಿಸ್ತೀವಿ. ಅಂದ್ರೆ ನಮ್ಮಲ್ಲಿ ಇರುವಂತಹ ದುಡ್ಡು ವಿದೇಶಕ್ಕೆ ಹೋಗೋದಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಸ್ವಲ್ಪ ದಿನಗಳ ಕಾಲ ವಿದೇಶಕ್ಕೆ ಹೋಗಬೇಡಿ ಎನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. 1 ವರ್ಷ ಅನಗತ್ಯ ಚಿನ್ನವನ್ನ ಖರೀದಿ ಮಾಡಬೇಡಿ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ನಾವು ಹೊರಗಡೆಯಿಂದ ಚಿನ್ನವನ್ನ ವಿಪರೀತ ಆಮದು ಮಾಡಿಕೊಳ್ತೇವೆ. ಈಗ ನಾವು ಚಿನ್ನವನ್ನ ಹೆಚ್ಚೆಚ್ಚು ಖರೀದಿ ಮಾಡಿದಷ್ಟು ಏನಾಗುತ್ತೆ? ನಾನಾಗ್ಲೇ ಹೇಳಿದ ಹಾಗೆ ನಮ್ಮ ಬಳಿ ಇರುವಂತ ಡಾಲರ್ ಸಂಗ್ರಹ ಕಡಿಮೆ ಆಗುತ್ತೆ, ಡಾಲರ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ರೂಪಾಯಿ ಇನ್ನಷ್ಟು ಕುಸಿಯೋದಿಕ್ಕೆ ಶುರುವಾಗಿ ಬಿಡುತ್ತೆ. ಎಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ ಕನೆಕ್ಟ್. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು ಅನ್ನೋ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನೂ ಸರಳವಾಗಿ ಹೇಗೆ ಹೇಳಬಹುದು ಅಂದ್ರೆ, ನಾನು ಯಾವುದಾದ್ರೂ ಒಂದು ಹಳ್ಳಿಯ ಉದಾಹರಣೆಯನ್ನು ಕೊಡ್ತೀನಿ. ಓಕೆ, ನನ್ನ ಊರು ಈಗ ಆಗುಂಬೆ ಸಮೀಪದ ಹಂಡಿಗೆ. ನನ್ನ ಊರು ಹಂಡಿಗೆ. ನನ್ನ ಊರಿನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದಷ್ಟು ಒಳ್ಳೆ ಸಮೃದ್ಧವಾಗಿರುವಂಥ ತರಕಾರಿಯನ್ನು ಬೆಳಿತೀನಿ. ಪಕ್ಕದ ಊರಿದೆ, ನಮ್ಮೂರ ಸಮೀಪದಲ್ಲಿ ಒಂದು ಬೆಳ್ಳೂರು ಎನ್ನುವಂಥ ಊರಿದೆ ಅಂತ ಇಟ್ಕೊಳ್ಳಿ. ಬೆಳ್ಳೂರು ಎನ್ನುವಂಥ ಊರಿದೆ. ಆ ಬೆಳ್ಳೂರಿನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ಬೆಳ್ಳೂರಿನವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ನಮಗಿಂತ. ಆರ್ಥಿಕವಾಗಿ ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ಅವ್ರ ಬಳಿ ಕಚ್ಚಾ ತೈಲ ಇದೆ, ಅಥವಾ ಒಂದಷ್ಟು ನ್ಯಾಚುರಲ್ ಆಗಿ ಏನೇನು ಸಿಗಬೇಕು ಎಲ್ಲವೂ ಕೂಡ ಅವರಿಗೆ ಸಿಗ್ತಾ ಇದೆ. ಹೀಗಾಗಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಬೆಳ್ಳೂರಿನವರು ಒಂದು ಕರೆನ್ಸಿಯನ್ನು ಬಳಸ್ತಾ ಇದ್ದಾರೆ, ಡಾಲರ್ ಎನ್ನುವಂಥ ಕರೆನ್ಸಿಯನ್ನು ಬಳಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ಡಾಲರ್ ಮೂಲಕ ಇವತ್ತು ಇಡೀ ಜಗತ್ತು ವ್ಯವಹಾರವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಯಾಕಂದ್ರೆ ಅವರು ತುಂಬಾ ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾರೆ. ಅದು ಕಚ್ಚಾ ತೈಲದ ಕಾರಣಕ್ಕಾಗಿ ಅಥವಾ ಅವ್ರಿಗೆ ಸಿಗ್ತಾ ಇದ್ದಂಥ ಸಂಪತ್ತಿನ ಕಾರಣಕ್ಕಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಹೀಗಾಗಿ ಇಡೀ ಜಗತ್ತು ಅವರ ಡಾಲರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಇಟ್ಕೊಳ್ಳಿ. ನಮ್ಮ ದೇಶದಲ್ಲಿ ನಾವು ಏನು ತರಕಾರಿಯನ್ನು ಬೆಳೀತಾ ಇದ್ವಿ ಅಂದ್ರೆ ನಮ್ಮ ಊರಲ್ಲಿ ಹಂಡಿಗೆಯಲ್ಲಿ, ಆ ತರಕಾರಿಯನ್ನು ನಾವು ಬೆಳ್ಳೂರಿಗೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಮುಂಚೆ ಕಳಿಸ್ಕೊಡ್ತಾ ಇದ್ವಿ. ಆದ್ರೆ ಈಗೇನಾಗ್ಬಿಡ್ತು, ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆದಂಥ ಕಾರಣಕ್ಕಾಗಿ ನಾವು ತರಕಾರಿ ಹೆಚ್ಚನ್ನು ಕಳಿಸ್ಕೊಡ್ತಾ ಇಲ್ಲ. ಮುಂಚೆ ತರಕಾರಿಯನ್ನು ನಾವು ಹೆಚ್ಚೆಚ್ಚು ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಡಾಲರ್ ಹೆಚ್ಚೆಚ್ಚಾಗಿ ನಮ್ಮ ಹಂಡಿಗೆ ಊರಿಗೆ ಬರ್ತಾ ಇತ್ತು. ಆದ್ರೆ ಈಗೇನಾಗ್ಬಿಟ್ಟಿದೆ, ತರಕಾರಿ ಹೆಚ್ಚು ನಾವು ಹೊರಗಡೆ ಮಾಡೋಕ್ಕಾಗ್ತಾ ಇಲ್ಲ. ಆದ್ರೆ ನಮ್ಗೆ ಏನಾಗಿದೆ ಅಂದ್ರೆ, ನಾವು ಬೆಳ್ಳೂರಿಂದ ಈ ಪೆಟ್ರೋಲ್ ಡೀಸೆಲ್ ಅನ್ನು ನಾವು ಖರೀದಿ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮೊದಲೇ ನಾವು ಹೆಚ್ಚು ವ್ಯಾಪಾರ ಮಾಡದ ಕಾರಣಕ್ಕಾಗಿ ನಮ್ಮಲ್ಲಿ ಡಾಲರ್ ಸಂಗ್ರಹ ಕಡಿಮೆ ಇದೆ. ಆದರೆ ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಮಾತ್ರ ಖರೀದಿ ಮಾಡಲೇಬೇಕಾಗಿದೆ. ಹೀಗಾಗಿ ಏನು ಮಾಡಬೇಕು, ನಮ್ಮಲ್ಲಿ ಮೊದಲೇ ಕಡಿಮೆ ಇರುವಂಥ ಡಾಲರ್ನ ನಾವು ಅವ್ರಿಗೆ ಕೊಡಲೇಬೇಕಾಗಿದೆ.
ನಮ್ಮಲ್ಲಿ ಮೊದಲೇ ಡಾಲರ್ ಕಡಿಮೆ ಇರುವಂತಹ ಕಾರಣಕ್ಕಾಗಿ, ಡಾಲರ್ಗೆ ವಿಪರೀತ ಡಿಮ್ಯಾಂಡ್ ಇರುವಂತಹ ಕಾರಣಕ್ಕಾಗಿ ನಮ್ಮ ರೂಪಾಯಿ ಏನಿತ್ತು ಅದರ ಮೌಲ್ಯ ಕುಸಿಯೋದಿಕ್ಕೆ ಶುರುವಾಗಿ ಬಿಟ್ಟಿದೆ. ಆಗ ನಮಗೆ ಏನಾಯ್ತು ಅಂದ್ರೆ ನಾವು ಕೊಂಡುಕೊಳ್ಳುವಂತ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಆ ಕಾರಣಕ್ಕಾಗಿ ಮೋದಿ ಹೇಳ್ತಾ ಇರೋದೇನು, ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿದಷ್ಟು ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರುತ್ತಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂತಾದ್ರೆ ಅದು ಕಡಿಮೆ ಆಗೋದಕ್ಕೆ ಶುರುವಾದಾಗ ಸಹಜವಾಗಿ ಬೆಲೆ ಏರಿಕೆ ಅಂಥದ್ದೆಲ್ಲವೂ ಕೂಡ ನಿರ್ಮಾಣ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ. ಇನ್ನೊಂದು, ಗೊಬ್ಬರ ಬಳಕೆ 50% ಇಳಿಸಿ ಸಾವಯವ ಕೃಷಿಯನ್ನ ಮಾಡಿ. ಈಗ ಹೇಳಿದ್ರೆ ಜನ ಏನ್ ಮಾಡಬೇಕು, ಈಗ ದಿಢೀರ್ ಸಾವಯವ ಕೃಷಿಗೆ ಹೋಗ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಮಾತ್ರ ನನಗೆ ಹೇಳ್ತಾ ಇರೋದು, ಹೌದು ಸಂಕಷ್ಟ ಇಡೀ ಜಗತ್ತಿನಲ್ಲೇ ಇದೆ. ಸ್ವಲ್ಪ ಮೊದಲೇ ಮುನ್ನೆಚ್ಚರಿಕೆ ಕೊಡಬೇಕಾಗಿತ್ತು ಅನ್ಸುತ್ತೆ ಈ ಗೊಬ್ಬರದ ವಿಚಾರದಲ್ಲಿ. ಯಾಕೋ ಇದು ನೋಡ್ತಾ ಇದ್ರೆ ಈ ರಸಗೊಬ್ಬರ ಸಮಸ್ಯೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ನೋ ಡೌಟ್ಸ್ ರಸಗೊಬ್ಬರ ನಮ್ಮಲ್ಲಿ ಬಹಳ ಸಮಸ್ಯೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೇನು ಮುಂಗಾರು ಶುರುವಾಗ್ತಾ ಇದೆ, ಇನ್ನೊಂದು 15-20 ದಿನದಲ್ಲಿ ಮುಂಗಾರು ಶುರುವಾಗುತ್ತೆ. 15-20 ದಿನದಲ್ಲಿ ನಾವು ರಸಗೊಬ್ಬರವನ್ನು ಬಳಸ್ತಾ ಇದ್ರು, ದಿಢೀರ್ ಸಾವಯವ ಕೃಷಿಗೆ ಹೋಗಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಈಗ ಏನಾಗುತ್ತೋ ಗೊತ್ತಿಲ್ಲ ರಸಗೊಬ್ಬರ ವಿಚಾರದ, ನಾನು ಈಗಲೇ ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಟ್ ಮೋದಿ ಹೇಳ್ತಾ ಇರೋದು ನೋಡ್ತಾ ಇದ್ರೆ ಯಾಕೋ ರಸಗೊಬ್ಬರಕ್ಕೆ ಸಮಸ್ಯೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೋಡಿ ಏನಾಗುತ್ತೆ ಎನ್ನುವಂಥ ರೀತಿಯಲ್ಲಿ. ಮತ್ತೆ ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಅನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೀಸೆಲ್ ಬಳಕೆ ಕಡಿಮೆ ಮಾಡಿ. ಕರೋನಾ ಕಾಲದ ರೀತಿಯ ಮಿತವ್ಯಯ ದಕ್ಷತೆ ನಮ್ಮ ಗುರಿಯಾಗಲಿ, ಹೆಚ್ಚೆಚ್ಚು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಎನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗೆ ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ಹೇಳ್ತಿದ್ದಾರೆ. ಅಡುಗೆ ಎಣ್ಣೆ ಕಡಿಮೆಯನ್ನ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಎನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಎಲ್ಲ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಈಗಾಗಲೇ ಜಾಗತಿಕವಾಗಿ ಒಂದಷ್ಟು ತಲ್ಲಣ ಶುರುವಾಗಿದೆ. ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ನಾವು ಹೇಗೋ ಅದನ್ನ ಕಾಪಾಡಿಕೊಂಡು ಬಂದ್ವಿ. ಚುನಾವಣೆಯೋ ಅಥವಾ ಜನರ ಮೇಲಿನ ಕಾಳಜಿಗೋ, ಅಂದ್ರೆ ನಾನು ಎರಡು ವಿಚಾರವನ್ನ ಹೇಳಬೇಕಾಗತ್ತೆ. ಯಾವುದು ಒಂದ್ ಸೈಡ್ ನಿಂತ್ಕೊಂಡು ಇವ್ರು ಮಾಡಿದ್ದೆಲ್ಲ ಅದ್ಭುತ ಅಂತಾನು ಹೇಳಬಾರ್ದು, ಅಯ್ಯೋ ಇವ್ರು ಮಾಡಿದ್ದೆಲ್ಲ ಸರಿ ಇಲ್ಲ ಅಂತಾನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡು ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು. ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ, ಇಲ್ಲಿವರೆಗೆ ಒಂದು ಹಂತ ಕೆಲವನ್ನು ಇದು ಮಾಡ್ಕೊಂಡು ಬರಲಾಗಿತ್ತು. ಹೌದು, ಕಮರ್ಷಿಯಲ್ ಸಿಲಿಂಡರ್ ವಿಚಾರದಲ್ಲಿ ಸಮಸ್ಯೆ ಆಗಿತ್ತು, ಆಟೋ ಗ್ಯಾಸ್ ವಿಚಾರದಲ್ಲಿ ಸಮಸ್ಯೆ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು, ಅದೆಲ್ಲವೂ ಕೂಡ ಆಯಿತು. ಆದರೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆ ಆಗಿರಲಿಲ್ಲ. ಆದರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅದರ ಸ್ಪಷ್ಟವಾದಂಥ ಸುಳಿವನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಎರಡು, ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋದು, ಮತ್ತೊಂದು ರಸಗೊಬ್ಬರಕ್ಕೆ ಸಮಸ್ಯೆ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ದೇಶ ಮತ್ತೊಂದು ಆರ್ಥಿಕ ಸಂಕಷ್ಟಕ್ಕೆ, ಕರೋನಾ ರೀತಿಯಾದಂಥ ಸಂದರ್ಭಕ್ಕೆ ನಾವು ರೆಡಿ ಆಗಲೇಬೇಕಾಗಿದೆ. ನೋಡೋಣ ಮುಂದೆ ಏನೇನು ಚರ್ಚೆ ನಡೆಯುತ್ತೆ ಅಂತ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.